ಪತಿಯ ಅಕ್ರಮ ಸಂಬಂಧದ ಬಗ್ಗೆ ಪತ್ನಿಗೆ ಅನುಮಾನವಿದ್ದರೆ ಆತನ ಕರೆ ದತ್ತಾಂಶ ದಾಖಲೆಗಳು ಮತ್ತು ಸ್ಥಳ ಮಾಹಿತಿ ಜೊತೆಗೆ ಆತ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ ಎಂದು ಹೇಳಲಾಗುವ ಆರೋಪಿತ ಪ್ರೇಮಿಯ ಟವರ್ ದಾಖಲೆಗಳನ್ನು ಪಡೆಯಲು ಆಕೆಗೆ ಹಕ್ಕಿದೆ ಎಂದು ದಿಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕೌಟುಂಬಿಕ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ವೇಳೆ ನ್ಯಾಯಮೂರ್ತಿಗಳಾದ ಅನಿಲ್ ಕ್ಷೇತ್ರಪಾಲ್ ಹಾಗೂ ಹರೀಶ್ ವೈದ್ಯನಾಥನ್ ಶಂಕರ್ ಅವರ ಪೀಠ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಈ ಕುರಿತು ಹಿಂದೂಸ್ತಾನ್ ಟೈಮ್ಸ್ ವರದಿ ಮಾಡಿದೆ. ಕುಟುಂಬ ನ್ಯಾಯಾಲಯವು 2025ರ ಏಪ್ರಿಲ್ 29ರಂದು ಹೆಂಡತಿಯ ಅರ್ಜಿಯನ್ನು ಅಂಗೀಕರಿಸಿ ಗಂಡನ ಸಿಡಿಆರ್ ಅಂದರೆ ಕಾಲ್ ಡೇಟಾ ರೆಕಾರ್ಡ್ಸ್ ಹಾಗೂ ಟವರ್ ಡೇಟಾ ಜೊತೆಗೆ ಆರೋಪಿತ ಪ್ರೇಮಿಯ ಟವರ್ ದಾಖಲೆಗಳನ್ನು ಸಂರಕ್ಷಿಸಿ ಬಹಿರಂಗಪಡಿಸಲು ಆದೇಶ ಹೊರಡಿಸಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಗಂಡ ಮತ್ತು ಅವನ ಆರೋಪಿತ ಅಕ್ರಮ ಪ್ರೇಮಿ ಸಲ್ಲಿಸಿದ್ದ ಮೇಲ್ಮನವಿ ವಿಚಾರಣೆ ನಡೆಸಿದ ಹೈಕೋರ್ಟ್, ಹೆಂಡತಿ ತನ್ನ ಗಂಡನು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಹೋಟೆಲ್ನಲ್ಲಿ ತಂಗಿದ್ದಾನೆಯೇ ಎಂಬುದರ ಮಾಹಿತಿ ಕೇಳುತ್ತಿರುವಾಗ ಅದನ್ನು ಅವಳು ಮಾಡುವ ಊಹಾಪೋಹದ ವಿಚಾರಣೆ ಎಂದು ಕರೆಯಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ದಂಪತಿ ಅಕ್ಟೋಬರ್ 2002ರಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ವಿವಾಹವಾಗಿದ್ದರು. ಅವರಿಗೆ 2 ಮಕ್ಕಳು ಇದ್ದಾರೆ. ಪ್ರಸ್ತುತ ಮಕ್ಕಳು ತಾಯಿಯೊಂದಿಗೆ ವಾಸಿಸುತ್ತಿದ್ದಾರೆ. ಹೆಂಡತಿ ಗಂಡನ ಕ್ರೂರತೆ ಮತ್ತು ಆತನ ಅಕ್ರಮ ಸಂಬಂಧವನ್ನು ಆಧಾರವಾಗಿ ಇಟ್ಟುಕೊಂಡು 2023ರಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾಳೆ. ಆ ಅರ್ಜಿಯಲ್ಲಿ ಆಕೆ ಗಂಡನ ಪ್ರೇಮಿ ಆಲ್ಟು ಅವರನ್ನು ಸಹ ಪ್ರತಿವಾದಿಯಾಗಿ ಸೇರಿಸಿದ್ದಾಳೆ. ಗಂಡ ಮತ್ತು ಆಲ್ಟು ಹಲವಾರು ಹೋಟೆಲ್ಗಳಲ್ಲಿ, ಅತಿಥಿ ಗೃಹಗಳು ಸೇರಿದಂತೆ ಬೇರೆ ಬೇರೆ ಸ್ಥಳಗಳಲ್ಲಿ ಒಟ್ಟಿಗೆ ತಂಗಿದ್ದಾರೆ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಒಟ್ಟಿಗೆ ಪ್ರಯಾಣಿಸಿದ್ದಾರೆ ಎಂದು ಆರೋಪಿಸಿ 2020ರ ಜನವರಿಯಿಂದಲೂ ವಿವರಗಳನ್ನು ನೀಡಿದ್ದಾಳೆ. ಈ ಬಗ್ಗೆ ವಾದಿಸಿರುವ ಆಲ್ಟು, ತಮಗೆ ಈ ಪ್ರಕರಣದಲ್ಲಿ ಪ್ರತಿವಾದಿಯಾಗಿ ಸೇರಿಸಿರುವುದು ಅನ್ಯಾಯಕರ. ಯಾವುದೇ ಸ್ಪಷ್ಟವಾದ ಶಾರೀರಿಕ ಸಂಬಂಧದ ಆರೋಪ ಮಾಡಿಲ್ಲ. ಕೇವಲ ವೃತ್ತಿಪರ ಹಾಗೂ ಸಾರ್ವಜನಿಕ ಭೇಟಿಗಳನ್ನು ಮಾತ್ರ ಉಲ್ಲೇಖಿಸಲಾಗಿದೆ. ಈ ರೀತಿ ಪ್ರಕರಣದಲ್ಲಿ ತಮಗೆ ಎಳೆದಿರುವುದು ಅವಮಾನಕರ ವಿಚಾರಣೆ ಆಗಿದ್ದು, ಇದು ಕಳಂಕ ಮತ್ತು ಕಿರುಕುಳಕ್ಕೆ ಕಾರಣವಾಗುತ್ತದೆ. ಕುಟುಂಬ ನ್ಯಾಯಾಲಯದ ಆದೇಶವು ತಮ್ಮ ಗೌಪ್ಯತೆಯ ಹಕ್ಕನ್ನು ಆರ್ಟಿಕಲ್ 21ರ ಅಡಿಯಲ್ಲಿ ಉಲ್ಲಂಘಿಸುತ್ತದೆ ಎಂದ ಅವರು, ಹೆಂಡತಿಯ ಅರ್ಜಿ ಊಹಾಪೋಹದಂತಹ ವಿಚಾರಣೆಯಾಗಿದ್ದು ಸಮಯ, ಸ್ಥಳ ಅಥವಾ ನಿರ್ದಿಷ್ಟ ಘಟನೆಗಳ ವಿವರಗಳಿಲ್ಲ ಎಂದು ಹೇಳಿದರು. ತನ್ನ ಖಾಸಗಿ ಹಣಕಾಸು ದಾಖಲೆಗಳ ಜೊತೆಗೆ ಸಿಡಿಆರ್, ಕಾಲ್ ಡೇಟಾ ರೆಕಾರ್ಡ್ಸ್ ಮತ್ತು ಟವರ್ ಡೇಟಾ ಬಹಿರಂಗಪಡಿಸುವ ಆದೇಶವನ್ನು ಪ್ರಶ್ನಿಸಿರುವ ಗಂಡ, ಹೆಂಡತಿ ತನ್ನ ಅಕ್ರಮ ಸಂಬಂಧದ ಆರೋಪವನ್ನು ಪ್ರಾಥಮಿಕವಾಗಿ ಸಾಬೀತುಪಡಿಸಲು ವಿಫಲರಾಗಿದ್ದಾರೆ. ಆದ್ದರಿಂದ ಇಂತಹ ಆದೇಶ ಕೊಡುವುದು ತಾರತಮ್ಯವಾಗಿದೆ ಎಂದು ವಾದಿಸಿದ ಗಂಡ, ಆಲ್ಟು ಜೊತೆ ತಮ್ಮ ಸಂವಹನಗಳು ಹೆಚ್ಚಾಗಿದ್ದನ್ನು ಒಪ್ಪಿಕೊಂಡರು. ಅವುಗಳೆಲ್ಲ ವೃತ್ತಿಪರವಾಗಿಯೇ ನಡೆದಿದ್ದು, ಅಮೆರಿಕದ ಗ್ರಾಹಕರ ಕೆಲಸಕ್ಕಾಗಿ ಸಮಯ ವ್ಯತ್ಯಾಸದಿಂದಾಗಿ ನಿರಂತರ ಸಂಪರ್ಕ ಬೇಕಾಗುತ್ತಿತ್ತು ಎಂದು ಹೇಳಿದರು. ತನ್ನ ಖಾಸಗಿ ಹಣಕಾಸು ದಾಖಲೆಗಳ ಜೊತೆಗೆ ಸಿಡಿಆರ್, ಕಾಲ್ ಡೇಟಾ ರೆಕಾರ್ಡ್ಸ್ ಮತ್ತು ಟವರ್ ಡೇಟಾ ಬಹಿರಂಗಪಡಿಸುವ ಆದೇಶವನ್ನು ಪ್ರಶ್ನಿಸಿರುವ ಗಂಡ, ಹೆಂಡತಿ ತನ್ನ ಅಕ್ರಮ ಸಂಬಂಧದ ಆರೋಪವನ್ನು ಪ್ರಾಥಮಿಕವಾಗಿ ಸಾಬೀತುಪಡಿಸಲು ವಿಫಲರಾಗಿದ್ದಾರೆ. ಆದ್ದರಿಂದ ಇಂತಹ ಆದೇಶ ಕೊಡುವುದು ತಾರತಮ್ಯವಾಗಿದೆ ಎಂದು ವಾದಿಸಿದ ಗಂಡ, ಆಲ್ಟು ಜೊತೆ ತಮ್ಮ ಸಂವಹನಗಳು ಹೆಚ್ಚಾಗಿದ್ದನ್ನು ಒಪ್ಪಿಕೊಂಡರು. ಅವುಗಳೆಲ್ಲ ವೃತ್ತಿಪರವಾಗಿಯೇ ನಡೆದಿದ್ದು, ಅಮೆರಿಕದ ಗ್ರಾಹಕರ ಕೆಲಸಕ್ಕಾಗಿ ಸಮಯ ವ್ಯತ್ಯಾಸದಿಂದಾಗಿ ನಿರಂತರ ಸಂಪರ್ಕ ಬೇಕಾಗುತ್ತಿತ್ತು ಎಂದು ಹೇಳಿದರು. ಎರಡೂ ಕಡೆಯವರ ವಾದಗಳನ್ನು ಆಲಿಸಿದ ಬಳಿಕ ಹೈಕೋರ್ಟ್, ಗಂಡನ ಅಕ್ರಮ ಸಂಬಂಧದಲ್ಲಿ ಇದ್ದಾರೆ ಎನ್ನಲಾದ ಆರೋಪಿತ ಆಲ್ಟು ಅವರನ್ನು ಪ್ರತಿವಾದಿಯಾಗಿ ಸೇರಿಸಿರುವುದು ಸರಿಯಾಗಿಯೇ ಇದೆ ಎಂದು ತೀರ್ಮಾನಿಸಿ, ಅಕ್ರಮ ಸಂಬಂಧ ಆಧಾರಿತ ವಿಚ್ಛೇದನ ಪ್ರಕರಣಗಳಲ್ಲಿ ಆರೋಪಿತ ಪ್ರೇಮಿಯನ್ನು ಸೇರಿಸುವುದು ಸಹಜ ನ್ಯಾಯದ ತತ್ವಗಳ ಆಧಾರದ ಮೇಲೆ ಅಗತ್ಯ ಎಂದು ತಿಳಿಸಿತು. ಪತ್ನಿಯು 2020ರ ಜನವರಿಯಿಂದ ಗಂಡನ ಅಕ್ರಮ ಸಂಬಂಧದ ಕುರಿತು ನಿರ್ದಿಷ್ಟ ಘಟನೆಗಳು, ಪ್ರಯಾಣ ಮತ್ತು ನಿರಂತರ ಸಂವಹನದ ವಿವರಗಳನ್ನು ನೀಡಿದ್ದಾರೆ. ಗಂಡನ ಅಕ್ರಮ ಸಂಬಂಧವನ್ನು ನೇರ ಸಾಕ್ಷಿಗಳಿಂದ ಸಾಬೀತುಪಡಿಸುವುದು ಕಷ್ಟವಾದುದರಿಂದ ಪರೋಕ್ಷ ಸಾಕ್ಷಿ ಅಂದರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳಿಗೆ ಪ್ರಾಮುಖ್ಯತೆ ನೀಡಬೇಕು ಎಂದು ಹೈಕೋರ್ಟ್ ಹೇಳಿದೆ. ಸಿಡಿಆರ್, ಕಾಲ್ ಡೇಟಾ ರೆಕಾರ್ಡ್ಸ್ ಮತ್ತು ಟವರ್ ಲೊಕೇಶನ್ ಡೇಟಾ ಪಡೆಯುವ ಆದೇಶವು ಊಹಾಪೋಹದ ವಿಚಾರಣೆ ಅಲ್ಲ. ಇದು ಪ್ರಕರಣದ ಮನವಿಗೆ ನೇರವಾಗಿ ಸಂಬಂಧಪಟ್ಟ ವಿಚಾರ. ಟೆಲಿಕಾಂ ಆಪರೇಟರ್ಗಳ ತಟಸ್ಥ ದಾಖಲೆಗಳಾದ ಇವು ಖಾಸಗಿ ಸಂಭಾಷಣೆಯ ವಿಷಯವನ್ನು ಬಹಿರಂಗಪಡಿಸದೆ ಪೂರಕ ಪರೋಕ್ಷ ಸಾಕ್ಷಿಯಾಗಿ ಬಳಸಬಹುದು.
2003ರ ಶಾರದಾ ವರ್ಸಸ್ ಧರ್ಮಪಾಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಉಲ್ಲೇಖಿಸಿ ಸತ್ಯ ಅನಾವರಣಗೊಳ್ಳಲು ಮತ್ತು ನ್ಯಾಯ ಸಾಧಿಸಲು ಅಗತ್ಯವಿದ್ದರೆ ವೈಯಕ್ತಿಕ ಗೌಪ್ಯತೆಯ ಮೇಲಿನ ಸೀಮಿತ ಹಸ್ತಕ್ಷೇಪಗಳನ್ನು ಅನುಮತಿಸಲಾಗಿದೆ ಎಂದು ತೀರ್ಮಾನಿಸಲಾಗಿತ್ತು. ಆ ತೀರ್ಪಿನ ಆಧಾರದ ಮೇಲೆ ಹೈಕೋರ್ಟ್ ಕುಟುಂಬ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿದಿದೆ. ಗಂಡನ ಸಿಡಿಆರ್, ಕಾಲ್ ಡೇಟಾ ರೆಕಾರ್ಡ್ಸ್ ಮತ್ತು ಟವರ್ ಲೊಕೇಶನ್ ಡೇಟಾ ಹಾಗೂ ಆತನ ಅಕ್ರಮ ಸಂಬಂಧಿ ಎನ್ನಲಾದ ಆರೋಪಿತ ಪ್ರೇಮಿ ಆರ್2 ಅವರ ಟವರ್ ದಾಖಲೆಗಳನ್ನು 2020ರ ಜನವರಿಯಿಂದ ಪಡೆಯುವುದನ್ನು ಕಾನೂನಿನ ದೃಷ್ಟಿಯಿಂದ ಹೈಕೋರ್ಟ್ ಸಮ್ಮತಿಸಿದೆ. ಆದಾಗ್ಯೂ ಇಂತಹ ಮಾಹಿತಿಯನ್ನು ನಿರ್ದಿಷ್ಟ ಅವಧಿಗೆ ಮಾತ್ರ ಸೀಮಿತವಾಗಿ ಸೀಲ್ ಮಾಡಿದ ಲಕೋಟೆಯಲ್ಲಿ ಗೌಪ್ಯತಾ ಭದ್ರತೆಯೊಂದಿಗೆ ನೀಡಬೇಕು ಎಂದು ಸೂಚನೆ ನೀಡಿದೆ. ಶಾರದಾ ವರ್ಸಸ್ ಧರ್ಮಪಾಲ್ ಪ್ರಕರಣದಲ್ಲಿ ವೈವಾಹಿಕ ಕಲಹಗಳಲ್ಲಿ ಸತ್ಯವನ್ನು ತಿಳಿದುಕೊಳ್ಳಲು ಅಗತ್ಯವಿದ್ದರೆ ವೈಯಕ್ತಿಕ ಗೌಪ್ಯತೆಯ ಮೇಲಿನ ಸೀಮಿತ ಹಸ್ತಕ್ಷೇಪಗಳನ್ನು ಸುಪ್ರೀಂ ಕೋರ್ಟ್ ಮಾನ್ಯತೆ ನೀಡಿತ್ತು. ಇದೇ ತತ್ವವು ಕಾಲ್ ಡೇಟಾ ರೆಕಾರ್ಡ್ಸ್ಗಳು ಮತ್ತು ಸ್ಥಳದ ಮಾಹಿತಿಗೂ ಅನ್ವಯಿಸುತ್ತದೆ, ಏಕೆಂದರೆ ಇವು ತೀರ್ಪುಗಾರಿಕೆಗೆ ಸಹಾಯಕವಾಗಬಲ್ಲ ನಿಖರ ದಾಖಲೆಗಳಾಗಿವೆ ಎಂದು ಹೈಕೋರ್ಟ್ ಹೇಳಿದೆ. ನಿಜಕ್ಕೂ ಈ ತೀರ್ಪು ಹೆಣ್ಣು ಮಕ್ಕಳಿಗೆ ಧೈರ್ಯ ಮೂಡಿಸುವುದರೊಂದಿಗೆ ಆಶಾದಾಯಕ ಬೆಳವಣಿಗೆಯಾಗಿದೆ. ಅಕ್ರಮ ಸಂಬಂಧ ಎಂದರೆ ಕೇವಲ ದಾಂಪತ್ಯವನ್ನಷ್ಟೇ ಅಲ್ಲ, ಸಂಪೂರ್ಣ ಕುಟುಂಬವನ್ನೇ ಬಿರುಕು ಬೀಳಿಸುವಂತದ್ದು. ಸಮಾಜ, ಕುಟುಂಬ, ಮಕ್ಕಳು ಎಲ್ಲರ ಮೇಲೂ ಇದರ ಪರಿಣಾಮ ಉಂಟಾಗುತ್ತದೆ. ಅಕ್ರಮ ಸಂಬಂಧದಿಂದ ಕ್ಷಣಿಕ ಆನಂದ ಸಿಕ್ಕರೂ ಅದರಿಂದ ಬರುವ ನೋವು ಜೀವನ ಪೂರ್ತಿ ನಮ್ಮನ್ನು ಹಿಂಬಾಲಿಸದೇ ಬಿಡುವುದಿಲ್ಲ. ಒಮ್ಮೆ ಒಡೆದ ಸೇತುವೆಯನ್ನು ಮತ್ತೊಮ್ಮೆ ಎಷ್ಟೇ ಬಲವಾಗಿ ಕಟ್ಟಿದರೂ ದುರ್ಬಲವೇ ಆಗಿರುತ್ತದೆ ಎಂಬ ಹಾಗೆ ವಿಶ್ವಾಸ ಒಮ್ಮೆ ಒಡೆಯಿತು ಅಂದರೆ ಮುಗಿಯಿತು. ದಾಂಪತ್ಯವೂ ಕೂಡ ಹಾಗೆ, ಅದು ವಿಶ್ವಾಸ ಎಂಬ ಸೇತುವೆ ಮೇಲೆ ನಿಂತಿರುತ್ತದೆ. ಮದುವೆಯ ಅರ್ಥ ಕೇವಲ ಒಟ್ಟಿಗೆ ಜೀವನ ಸಾಗಿಸುವುದು ಅಲ್ಲ, ಅದು ನಿಷ್ಠೆ, ಪ್ರೀತಿ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿಕೊಳ್ಳುವುದಾಗಿದೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡನೇ ಸರ್ವಸ್ವ ಎಂದು ಬದುಕುತ್ತಿದ್ದಾರೆ. ಅವರಿಗೆ ಗಂಡ ಎಂಬುವನು ಬಿಟ್ಟರೆ ಬೇರೆ ಪ್ರಪಂಚವೇ ಗೊತ್ತಿರುವುದಿಲ್ಲ. ಮನೆ, ಗಂಡ, ಮಕ್ಕಳು ಅಂತ ಜೀವ ಸವೆಸುತ್ತಿರುತ್ತಾರೆ. ಆದರೆ ಗಂಡ ಮನೆಯ ಆಚೆ ಅಂದರೆ ಹೆಂಡತಿಗೆ ತಿಳಿಯದ ಹಾಗೆ ಬೇರೆಯದೇ ಆದ ಅಕ್ರಮ ಸಂಬಂಧ ನಡೆಸುತ್ತಿರುತ್ತಾನೆ. ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಗಂಡನ ಅಕ್ರಮ ಸಂಬಂಧ ತಿಳಿದರೂ ವಿರೋಧಿಸದ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದರೆ, ಕೆಲವರು ಗಂಡನ ಅಕ್ರಮ ಸಂಬಂಧ ತಿಳಿದ ತಕ್ಷಣ ವಿಚ್ಛೇದನ ತೆಗೆದುಕೊಂಡು ಹೊರಗಡೆ ಬಂದು ಬಿಡುತ್ತಾರೆ. ಇಲ್ಲಿ ವಿಚ್ಛೇದನ ತೆಗೆದುಕೊಂಡರೂ ಅಥವಾ ತೆಗೆದುಕೊಳ್ಳದೇ ಇದ್ದರೂ ಕಷ್ಟ ಅನುಭವಿಸುವವರು ಹೆಂಡತಿ, ಗಂಡ ಮತ್ತು ಮಕ್ಕಳ ಒಂದು ಪೂರ್ತಿ ಕುಟುಂಬ. ಅಕ್ರಮ ಸಂಬಂಧದಿಂದ ಯಾರೂ ಸುಖವಾಗಿ ಇರಲು ಸಾಧ್ಯವೇ ಇಲ್ಲ. ಅಕ್ರಮ ಸಂಬಂಧದಲ್ಲಿ ಯಾರಿಗೂ ಗೆಲುವು ಸಿಗುವುದಿಲ್ಲ. ನಿಷ್ಠೆಯಿಂದಿರುವ ಸಂಗಾತಿಗೆ ನಿಮ್ಮ ಸಮಯ, ಪ್ರೀತಿ, ಕಾಳಜಿಯನ್ನು ಕೊಡಲೇಬೇಕು. ಅಕ್ರಮ ಸಂಬಂಧದಲ್ಲಿ ಅದು ಕಳೆದು ಹೋದರೆ ಮರಳಿ ಸಿಗುವುದಿಲ್ಲ. ಅಕ್ರಮ ಸಂಬಂಧದ ಬೆನ್ನು ಹತ್ತಿದರೆ ಅಲ್ಲಿ ನಾವು ನಮ್ಮ ಬೆಲೆ, ಪ್ರೀತಿ, ನಂಬಿಕೆ, ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಕಟ್ಟಿಕೊಂಡ ಹೆಂಡತಿ ಮಕ್ಕಳೊಂದಿಗೆ ರಾಜಾರೋಷವಾಗಿ ತಿರುಗಾಡುವ ರೀತಿ ಅಕ್ರಮ ಸಂಬಂಧದಲ್ಲಿ ಹೆಚ್ಚಾಗಿ ಕದ್ದು ಮುಚ್ಚಿಯೇ ಓಡಾಡಬೇಕಾಗುತ್ತದೆ. ಈ ಅಕ್ರಮ ಸಂಬಂಧದಲ್ಲಿ ಭಯ, ಹೆದರಿಕೆಯನ್ನು ಸದಾ ಜೊತೆಯಲ್ಲಿ ಕರೆದುಕೊಂಡು ತಿರುಗಾಡಬೇಕು. ಅಕ್ರಮ ಸಂಬಂಧದಲ್ಲಿ ನಿರ್ಭೀತಿಯಿಂದ ಇರುತ್ತೇನೆ ಎಂಬುದಕ್ಕೆ ಜಾಗವೇ ಇಲ್ಲ, ಏಕೆಂದರೆ ಆ ಸಂಬಂಧ ಸಮಾಜದಲ್ಲಿ ಒಪ್ಪಿತವಾದುದಲ್ಲ. ಜೊತೆಗೆ ಅಕ್ರಮ ಸಂಬಂಧಕ್ಕೆ ಕಾನೂನಿನ ಮಾನ್ಯತೆಯೂ ಇಲ್ಲ. ಇಲ್ಲಿ ಗಂಡನ ಅಕ್ರಮ ಸಂಬಂಧವನ್ನು ಹೆಂಡತಿ ಕೋರ್ಟ್ನಲ್ಲಿ ಧೈರ್ಯವಾಗಿ ಪ್ರಶ್ನಿಸಿ ನ್ಯಾಯ ಪಡೆದುಕೊಳ್ಳಬಹುದು. ತನ್ನ ಅಕ್ರಮ ಸಂಬಂಧದ ಬಗ್ಗೆ ಹೆಂಡತಿಗೆ ಅಥವಾ ಗಂಡನಿಗೆ ಅಥವಾ ಸಂಬಂಧಿಕರಿಗೆ ತಿಳಿದರೆ ಮರ್ಯಾದೆ ಹೋಗುವುದಲ್ಲದೆ ಯಾರೂ ಸಹ ಇದನ್ನು ಒಪ್ಪುವುದಿಲ್ಲ. ನಮ್ಮ ಸಮಾಜದಲ್ಲಿ ಮದುವೆ ಎಂಬ ಬಂಧನಕ್ಕೆ ಇರುವ ಬೆಲೆ ಅಕ್ರಮ ಸಂಬಂಧಕ್ಕೆ ಇಲ್ಲ. ಇದನ್ನು ಗಂಡ ಅಥವಾ ಹೆಂಡತಿ ತಿಳಿದುಕೊಳ್ಳಲೇಬೇಕು. ಮದುವೆ ಆದ ಮೇಲೆ ಗಂಡ ಆದವನು ಹೆಂಡತಿಗೆ, ಹೆಂಡತಿ ಆದವಳು ಗಂಡನಿಗೆ ನಿಯತ್ತಾಗಿ ಇರಲೇಬೇಕು. ಇದುವೇ ಒಬ್ಬರಿಗೊಬ್ಬರು ಕೊಡುವ ಗೌರವ, ಪ್ರೀತಿ ಮತ್ತು ಮರ್ಯಾದೆ. ಗಂಡ ಹೆಂಡತಿ ಸಂಬಂಧ ನಿಂತಿರುವುದು ಪರಸ್ಪರರ ಪ್ರೀತಿ, ನಂಬಿಕೆ ಮತ್ತು ವಿಶ್ವಾಸದ ಮೇಲೆ. ಅಕ್ರಮ ಸಂಬಂಧವನ್ನು ಹೆಂಡತಿ ಇಟ್ಟುಕೊಂಡರು ಅಥವಾ ಗಂಡ ಇಟ್ಟುಕೊಂಡರು ದಾಂಪತ್ಯ ಮುರಿದು ಬೀಳುವುದಂತೂ ಗ್ಯಾರಂಟಿ. ಅಕ್ರಮ ಸಂಬಂಧ ಸುಳ್ಳಿನ ಮೇಲೆ ನಿಂತಿರುವ ಮನೆ ಇದ್ದ ಹಾಗೆ, ಒಂದಲ್ಲ ಒಂದು ದಿನ ಅದು ಕುಸಿಯುವುದು ಖಚಿತ. ಅಕ್ರಮ ಸಂಬಂಧ ಕ್ಷಣಿಕ ಮೋಹವಾಗಿದ್ದರೆ ಸಂಗಾತಿಗೆ ನಿಷ್ಠೆಯಿಂದ ಇರುವುದು ಶಾಶ್ವತ ಬಲ ಇದ್ದ ಹಾಗೆ. ಒಬ್ಬರ ಪ್ರೀತಿಗೆ ನಿಷ್ಠೆಯಿಂದ ಇರುವವರು ಸಮಾಜದಲ್ಲಿಯೂ ಗೌರವವನ್ನು ಪಡೆಯುತ್ತಾರೆ. ಅಕ್ರಮ ಸಂಬಂಧ ಯಾವುದೇ ಕಾರಣಕ್ಕೂ ಸುಖವನ್ನು ಕೊಡುವುದಿಲ್ಲ. ಬದಲಿಗೆ ಅದು ಕೇವಲ ಕುಟುಂಬವನ್ನು ಕಿತ್ತುಕೊಳ್ಳುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಸಂಗಾತಿಗೆ ನಿಷ್ಠೆಯಿಂದ, ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಇದ್ದರೆ ಅಲ್ಲಿ ಪ್ರೀತಿ ಯಾವಾಗಲೂ ಶಾಶ್ವತವಾಗಿ ಇರುವುದರೊಂದಿಗೆ ಬದುಕು ಇನ್ನೂ ಸುಲಭ ಮತ್ತು ಸುಂದರವಾಗಿರುತ್ತದೆ.